ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ವಿಸಿಟ್ ಮಾಡ್ತಿರುವಂಥ ಪ್ಲೇಸ್ ಬಂದುಬಿಟ್ಟು MG ಆರ್ಟ್ಸ್ ಅಂತ. ಇದು ಲೊಕೇಟ್ ಆಗಿರೋ ಬಂದುಬಿಟ್ಟು ಮಹಾದೇವ ಕೊಡಿಗೆಯಲ್ಲಿ. ಇದು ನಮಗೆ ಬಾಡ್ಲೂರ್ ಹತ್ರ ನೋಡಿಸಿರುತ್ತೆ. ಸ್ನೇಹಿತರೆ, ಇವರು 8 ವರ್ಷದಿಂದ ಗಣೇಶ ಮೂರ್ತಿಗಳನ್ನ ರೆಡಿ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಅವರು ಯಾವ ರೀತಿಯ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯ ಥೀಮಲ್ಲಿ ಅವರು ಗಣೇಶ ಮೂರ್ತಿಗಳನ್ನ ರೆಡಿ ಮಾಡಿದ್ದಾರೆ. ಇವ್ರ ಹತ್ರ 1 ಅಡಿಯಿಂದ 14 ಅಡಿವರೆಗೂ ಇವ್ರ ಹತ್ರ ಗಣೇಶ ಮೂರ್ತಿಗಳು ಇವ್ರ ಹತ್ರ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಪೇಪರ್ ಗಣೇಶ ಆಗಿರ್ಬೋದು, ಕ್ಲೇ ಗಣೇಶ ಆಗಿರ್ಬೋದು, ಹಾಗೆ ಇವ್ರ ಹತ್ರ ಪರಿಶುದ್ಧ ಮಣ್ಣಿನ ಗಣೇಶ ಮಾತ್ರ ಇವ್ರ ಹತ್ರ ಅವೈಲಬಿಲಿಟಿ ಇರುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ನಿಮಗೆ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇವ್ರ ಹತ್ರ 1 ಫೀಟಿಂದ 2.5 ಫೀಟ್ ಬರೋದು ಇವ್ರ ಹತ್ರ ಗಣೇಶ ಮೂರ್ತಿಗಳು ಇವ್ರ ಹತ್ರ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನು. ವೆರೈಟಿ ಕಾನ್ಸೆಪ್ಟಲ್ಲಿ ಇವರು ಗಣೇಶ ಮೂರ್ತಿಗಳನ್ನ ಇವರು ರೆಡಿ ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರು ಹೋಲ್ಸೇಲ್ ಪ್ರೈಸಲ್ಲಿ ಆಗಿರಲಿ ಮತ್ತು ರೀಟೇಲ್ ಪ್ರೈಸ್ ಆಗಿರಲಿ ಎರಡು ರೀತಿಯಲ್ಲೂ ಇವರು ಗಣೇಶ ಮೂರ್ತಿಗಳನ್ನ ಇವರು ಸೇಲ್ ಮಾಡ್ತಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ತಿರುಪತಿ ವೆಂಕಟೇಶ್ವರ ಕಾನ್ಸೆಪ್ಟಲ್ಲಿ ಈ ಗಣೇಶ ಮೂರ್ತಿ ರೆಡಿಯಾಗಿದೆ. ಯಾವ ರೀತಿ ರಿಚ್ ಆಗಿ ಧೋತಿ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಡೆಕೋರೇಷನ್ ಅನ್ನು ಫುಲ್ ರಿಚ್ ಆಗಿ ಮಾಡಿದ್ದಾರೆ. ನೀವು ಜ್ಯುವೆಲರಿ ವರ್ಕ್ ನೋಡ್ಬೋದು, ಮತ್ತು ಸೊಂಡ್ಲ ಮೇಲೆ ಇರೋ ಸ್ಟೋನ್ ವರ್ಕ್ ನೋಡ್ಬೋದು. ಹಾಗೆ ನಾಮನ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಹಾಗೆ ಕಿರೀಟ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಯಾವ ರೀತಿ ರಿಚ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಬ್ಯಾಕ್ಗ್ರೌಂಡ್ ಪ್ರಭಾವಳಿ ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಹಾಗೆ ಮುಂದೆ ನೋಡ್ತಾ ಹೋದರೆ ನಮಗೆ ಬಾಲ ಗಣೇಶ ನಮಗೆ ನೋಡಿಸಿರುತ್ತೆ ಸ್ನೇಹಿತರೆ. ಈ ವರ್ಷದ MG ಆರ್ಟ್ಸ್ ಅವರ ಈ ವರ್ಷದ ಹೈಲೈಟ್ ಕಾನ್ಸೆಪ್ಟ್ ಇದು ಬಾಲ ಗಣೇಶ. ಒಟ್ಟು 6 ರಿಂದ 7 ಕಲರ್ ವೇರಿಯೇಷನ್ಸಲ್ಲಿ ನಮಗೆ ಬಾಲ ಗಣೇಶ ಇವ್ರ ಹತ್ರ ಅವೈಲಬಿಲಿಟಿ ಇರುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ನಮಗೆ ಈ ಬಾಲ ಗಣೇಶ ನಮಗೆ ನೋಡಿಸುತ್ತಾ ಇದೆ. ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಜ್ಯುವೆಲರಿ ವರ್ಕ್ನ ಅಬ್ಸರ್ವ್ ಮಾಡ್ಬೋದು, ಹಾಗೆ ನೀವು ಕಿರೀಟನ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಎಷ್ಟು ಹೈಲೈಟ್ ಆಗಿ ನಮ್ಗೆ ಕಾಣುತ್ತೆ ಅಂದರೆ ಈ ವರ್ಷದ ಹೈಲೈಟ್ ಆಗಿರೋ ಕಾನ್ಸೆಪ್ಟ್ ಇದು MG ಆರ್ಟ್ಸ್ ಅವ್ರದ್ದು ಬಾಲ ಗಣೇಶ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಪರಿಶುದ್ಧವಾದ ಮಣ್ಣಿನ ಗಣೇಶ ಮೂರ್ತಿಗಳೇ ಇವೆಲ್ಲ. ಯಾವುದೇ ರೀತಿ POP ಗಣೇಶ ಮೂರ್ತಿಗಳಲ್ಲ. ನೀವು ನೋಡ್ತಾ ಇರ್ಬೋದು ವಿತ್ ಲೈವ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಯಾವುದೇ ರೀತಿಯ POP ಗಣೇಶ ಮೂರ್ತಿಗಳನ್ನ ನಾವು ಪ್ರಮೋಟ್ ಮಾಡಲ್ಲ ಸ್ನೇಹಿತರೆ. ಇದು ಪರಿಶುದ್ಧವಾದ ಮಣ್ಣಿನ ಗಣೇಶ ಮೂರ್ತಿಗಳೇ ಇದು. ಹಾಗೆ ಇವ್ರ ಪೇಪರ್ ಗಣೇಶ ಕೂಡ ಇವ್ರ ಅವೈಲಬಿಲಿಟಿ ಇದೆ ಸ್ನೇಹಿತರೆ. 14 ಫೀಟ್ ಹೊಡೆದು ಇವ್ರ ಪೇಪರ್ ಗಣೇಶ ಇವ್ರ ಅವೈಲಬಲ್ ಇದೆ ಸ್ನೇಹಿತರೆ. ನಾವು ನೋಡ್ತಾ ಇರೋದು ದರ್ಬಾರ್ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿಂಹಾಸನ ಮೇಲೆ ಕೂತು ದರ್ಬಾರ್ ಮಾಡ್ತಿರುವಂತಹ ಗಣೇಶ ಇದು. ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆ ಕೆಳಗಡೆ ನಾವು ಸಿಂಹ ಕೂಡ ನೋಡ್ಬೋದು ಸ್ನೇಹಿತರೆ. ಇದು ದರ್ಬಾರ್ ಮಾಡ್ತಿರುವಂತಹ ಗಣೇಶ ನಾವು ನೋಡ್ತಾ ಇರೋದು ಸ್ನೇಹಿತರೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಕಾನ್ಸೆಪ್ಟಲ್ಲಿ ಈ ಗಣೇಶ ಮೂರ್ತಿ ರೆಡಿಯಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನ. ಬ್ಯಾಕ್ಗ್ರೌಂಡಲ್ಲಿ ನೀವು ಪ್ರಭಾವಳಿನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಇದು ರೆಡ್ಡಿಶಲ್ಲಿ ಧೋತಿ ವರ್ಕ್ ಅವೈಲಬಿಲಿಟಿ ಇದೆ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನ. ಇದಕ್ಕೆ ಜ್ಯುವೆಲರಿ ವರ್ಕ್ ಕೂಡ ಮಾಡಿದ್ದಾರೆ. ಹಾಗೆ ನಾಮನ ಅಬ್ಸರ್ವ್ ಮಾಡ್ಬೋದು. ವೆಂಕಟೇಶ್ವರನ ಕಿರೀಟ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ಸ್ನೇಹಿತರೆ, ನೀವು ನೋಡ್ತಾ ಇರೋದು ಆನೆ ತಲೆ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫೇಸಲ್ಲೇ ನೋಡ್ತಾ ಇರ್ಬೋದು ಯಾವ ರೀತಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ವೈಟ್ ಧೋತಿ ವರ್ಕ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ಇದು ಬ್ಲ್ಯಾಕ್ ಶೇಡಲ್ಲಿ ಆಗಿರೋದ್ರಿಂದ ನೀವು ಜ್ಯುವೆಲರಿ ವರ್ಕೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಫುಲ್ ಗೋಲ್ಡನ್ ಕಲರಲ್ಲಿ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಒಂದು ಒಟ್ಟು 3 ಕಲರ್ ವೇರಿಯಂಟಲ್ಲಿ ನಮ್ಗೆ ನೋಡಿಸಿರುತ್ತೆ. ಇದು ಬಂದುಬಿಟ್ಟು ನಿಮಗೆ ಬ್ಲೂ ಕಲರಲ್ಲಿ ನಿಮಗೆ ನೋಡಿಸಿರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೆಕ್ಸ್ಚರಲ್ಲಿ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು. ಹಾಗೆ ಇದನ್ನು ಬಂದುಬಿಟ್ಟು ನಿಮಗೆ ಸ್ಕಿನ್ ಟೋನ್ ಕಲರಲ್ಲಿ ಅವೈಲೇಬಲ್ ಇದೆ. ಹಾಗೆ ತಲೆ ನಿಮಗೆ ಬ್ರೌನಿಷಲ್ಲಿ ಅವೈಲೇಬಲ್ ಇದೆ. ಹಾಗೆ ನಮ್ಮ ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇದು ಬಂದು ವೆಂಕಟೇಶ್ವರ ಕಾನ್ಸೆಪ್ಟಲ್ಲಿ ರೆಡಿಯಾಗಿರುವಂತಹ ಗಣೇಶ. ಇದು ದರ್ಬಾರ್ ಮಾಡ್ತಿರುವಂಥ ಗಣೇಶ. ಹಾಗೆ ಇದು ಆನೆ ತಲೆ ಗಣೇಶ ನೀವು ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಮುಂದೆ ನೋಡಿದಾರೆ ಸ್ನೇಹಿತರೆ, ಇದು ವಿಷ್ಣುವಿನ ಕಾನ್ಸೆಪ್ಟಲ್ಲಿ ರೆಡಿಯಾಗಿರುವಂತಹ ಗಣೇಶ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಧೋತಿ ವರ್ಕಲ್ಲಿ ನಮಗೆ ಈ ಗಣೇಶ ಮೂರ್ತಿ ರೆಡಿಯಾಗಿದೆ. ಹಾಗೆ ಬ್ಲ್ಯಾಕ್ ಶೇಡಲ್ಲಿ ನಮಗೆ ಇದು ನೋಡುತ್ತಿರುತ್ತೆ. ಹಾಗೆ ನೀವು ಜ್ಯುವೆಲರಿ ವರ್ಕ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನೀವು ಕಿರೀಟ ಅಬ್ಸರ್ವ್ ಮಾಡ್ಬೋದು. ಹಾಗೆ ನಾಮನ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಮತ್ತು ಸೊಂಡ್ಲು ಮೇಲಾಗಿರೋ ಜ್ಯುವೆಲರಿ ವರ್ಕ್ನ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಯಾವ ರೀತಿ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ವಿಷ್ಣುವಿನ ಕಾನ್ಸೆಪ್ಟಲ್ಲಿ ಈ ಗಣೇಶ ಮೂರ್ತಿ ರೆಡಿಯಾಗಿದೆ. ನೀವು ಹಾಗೆ ಕಿರೀಟ ಎಲ್ಲ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ನಾನು ನಿಮಗೆ ಫುಲ್ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನು ಸ್ನೇಹಿತರೆ. ಇದು ಬಂದುಬಿಟ್ಟು ಪಾಟೀಲ್ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ರೆಡ್ ಧೋತಿ ವರ್ಕಲ್ಲಿ ನಮಗೆ ಈ ಪಾಟೀಲ್ ಗಣೇಶ ರೆಡಿಯಾಗಿದೆ. ನೀವು ಕಿರೀಟ ಎಲ್ಲ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ನಾಮ ಕೂಡ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನಿಮಗೆ ಪಾಟೀಲ್ ಗಣೇಶನ ತೋರಿಸ್ತಾ ಇದ್ದೀನಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಜ್ಯುವೆಲರಿ ವರ್ಕ್ ಎಲ್ಲ ಮಾಡಿದ್ರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಸ್ನೇಹಿತರೆ, ಇದು ಬಂದುಬಿಟ್ಟು ಮುಂಬೈ ಸ್ಟೈಲಲ್ಲಿ ರೆಡಿಯಾಗಿರುವಂತಹ ದರ್ಬಾರ್ ಮಾಡ್ತಿರುವಂತಹ ಗಣೇಶ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುದುರೆ ಮೇಲೆ ಕೂತು ದರ್ಬಾರ್ ಮಾಡ್ತಿರುವಂತಹ ಗಣೇಶ. ಇದು ಮುಂಬೈ ಸ್ಟೈಲ್ ಗಣೇಶ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಮುಂಬೈ ಪ್ಯಾಟರ್ನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಯಾವ ರೀತಿ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಯೂನಿಕ್ ಕಾನ್ಸೆಪ್ಟಲ್ಲಿ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ ನೀವು ನೋಡ್ತಾ ಇರೋದು ಎಲ್ಲ ಮುಂಬೈ ಸ್ಟೈಲ್ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾನು ದರ್ಬಾರ್ ಮಾಡ್ತಿರುವಂಥ ಗಣೇಶ ಮೂರ್ತಿಗಳೇ. ಮುಂಬೈಲಿ ಒಂದು ಲಾಲ್ಬಾಲ್ ಗಣೇಶ, ಇನ್ನೊಂದು ದರ್ಬಾರ್ ಗಣೇಶನ ತುಂಬ ಫೇಮಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನು. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ, ನೆಕ್ಸ್ಟ್ ನೀವು ನೋಡ್ತಾ ಇರೋದು ಆನೆ ತಲೆ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಲೂ ಟೆಕ್ಸ್ಚರಲ್ಲಿ ಆನೆ ತಲೆ ಗಣೇಶ ನಿಮಗೆ ರೆಡಿಯಾಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು.
ಹಾಗೆ ಇದು ಬಂದುಬಿಟ್ಟು ನಿಮಗೆ ಬ್ಲ್ಯಾಕ್ ಕಲರ್ ಟೆಕ್ಸ್ಚರಲ್ಲಿ ನಿಮಗೆ ಆನೆ ತಲೆ ಗಣೇಶ ರೆಡಿ ಆಗಿದೆ. ಇದು ಬಂದು ನಿಮಗೆ ಸೈಡ್ ದರ್ಬಾರ್ ಗಣೇಶ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಯೂನಿಕ್ ಆಗಿರೋ ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇವ್ರ ಹತ್ರ 1 ಅಡಿಯಿಂದ 2.5 ಅಡಿವರೆಗೂ ಇರುತ್ತೆ ಗಣೇಶ ಮೂರ್ತಿಗಳು, ಅಂದರೆ ಮನೆಯಲ್ಲಿ ಕೂಡಿಸುವಂತಹ ಗಣೇಶ ಮೂರ್ತಿಗಳು ಇರುತ್ತೆ, ಅವೈಲಬಿಲಿಟಿ ಇದೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದಕ್ಕೊಂದು ಡಿಫ್ರೆಂಟ್ ಆಗಿರೋ ಗಣೇಶ ಮೂರ್ತಿಗಳು ಇರುತ್ತೆ, ಅವೈಲಬಲ್ ಇದೆ. 1 ಫೀಟಿಂದ ಸ್ಟಾರ್ಟ್ ಆಗುತ್ತೆ. 1 ಫೀಟಿಂದ ಸ್ಟಾರ್ಟ್ ಆಗಿ 2.5 ಫೀಟ್ವರೆಗೂ ಇರುತ್ತೆ ಗಣೇಶ ಮೂರ್ತಿಗಳು ಇರುತ್ತೆ, ಅವೈಲಬಿಲಿಟಿ ಇದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವ್ರ ರೀಟೇಲ್ ಮತ್ತು ಹೋಲ್ಸೇಲ್ ರೇಟ್ನಲ್ಲಿ ಗಣೇಶ ಮೂರ್ತಿಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ವೆರೈಟಿ ಕಾನ್ಸೆಪ್ಟ್ಗಳನ್ನು ಯೂಸ್ ಮಾಡಿಕೊಂಡು ಬೇರೆ ಡಿಫ್ರೆಂಟ್ ಥೀಮಲ್ಲಿ ಅವ್ರು ಗಣೇಶ ಮೂರ್ತಿಗಳನ್ನು ರೆಡಿ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದಕ್ಕಿಂತ ಒಂದು ತುಂಬ ಅಟ್ರಾಕ್ಟಿವ್ ಆಗಿದೆ ಸ್ನೇಹಿತರೆ, ಡಿಫ್ರೆಂಟ್ ಆಗಿದೆ. ಯಾವುದೇ ರೀತಿಯ ಮಾಡೆಲ್ಸ್ ರಿಪೀಟ್ ಆಗಿಲ್ಲ ಸ್ನೇಹಿತರೆ. ಬೇರೆ ಕಲರೇಷನ್ ಆಗಿರ್ಬೋದು, ಬೇರೆ ಥೀಮ್ಸಲ್ಲಿ ಅವ್ರು ಗಣೇಶ ಮೂರ್ತಿಗಳನ್ನು ರೆಡಿ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಈ ವರ್ಷದ ಹೈಲೈಟ್ ಆಗಿರುವಂತಹ ಬಾಲಗಣೇಶ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಒಟ್ಟು 7 ಕಲರ್ ವೇರಿಯೇಷನಲ್ಲಿ ನಿಮಗೆ ಬಾಲಗಣೇಶ ನಿಮಗೆ ಅವೈಲಬಲ್ ಇದೆ ಸ್ನೇಹಿತರೆ. ಸ್ನೇಹಿತರೆ ನೋಡಿದ್ರಲ್ಲ MG ಆರ್ಟ್ಸ್ ಅವ್ರದ್ದು ಬೇರೆ ಕಾನ್ಸೆಪ್ಟಲ್ಲಿ ಬೇರೆ ಥೀಮಲ್ಲಿ ಯಾವ ರೀತಿ ಗಣೇಶ ಮೂರ್ತಿಗಳು ರೆಡಿ ಆಗಿದ್ವು ಅಂತ. ನಿಮಗೆ ಈ ಗಣೇಶ ಮೂರ್ತಿಗಳು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಸ್ನೇಹಿತರೆ.